जय 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 भीम जय 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 भीम जय भीम जय 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 भीम जय भीम ಎರಡನೇದು ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಇದರಲ್ಲಿ ಏನಾದ್ರು ಅನುಮಾನ ಕಂಡು ಬಂದಿದ್ರೆ ಯಾರು ನಿಮ್ಗೆ ಯಾರು ರಾಜಕೀಯ ಒತ್ತಡ ಹಾಕಿದ್ರೆ ಬಹಿರಂಗಪಡಿಸಿ. ಎರಡರಲ್ಲಿ ಒಂದು ಮಾಡಿ ನಾವು ಮಾನ್ಯ ಜಿಲ್ಲಾ ಯಾರು ರಾಜಕೀಯವಾಗಿ ಒತ್ತಡ ಹಾಕ್ತಿದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರ ಮನೆಯೆಲ್ಲ ಭಿಕ್ಷೆ ಬಿಡ್ತೀವಿ ಅಂತ. ಇಲ್ಲ ನಿಮ್ಮ ಕಚೇರಿ ಬಂದು ಭಿಕ್ಷೆ ಬಿಡೋದು ಎರಡರಲ್ಲಿ ಒಂದು ಸರ್ ಎರಡರಲ್ಲಿ ನಾಳೆ ಮಾಡ್ಬೇಕು. ಡಿಸ್ಕಸ್ ಮಾಡಿ ಮುಂದಿನ ಪ್ರೋಸೆಸ್ ದಯಮಾಡಿ ನಾಳೆ ನಾಡಿದ್ದು ಎರಡರಲ್ಲಿ ಪ್ರಕ್ರಿಯೆ ಅಲ್ಲ ಸರ್ ಒತ್ತಡ ಯಾಕೆ ಮಾಡ್ತಾ ಇದ್ವಿ ಅಂದ್ರೆ ಭೂ ಮಾಲೀಕರು ಈಗಾಗಲೇ ವಿಷಯ ಕೂಡ ಹೋಯ್ತು ಮಾಡ್ಬೇಡ್ರಿ ಕೊಡ್ರಿ ನಿಮ್ ಕಾಲು ಹೋಯ್ತು ಕೊಡ್ಬೇಡ್ರಿ ಮಾಡ್ಬೇಡ್ರಿ ಅಂತ ಅವರು ಎಲ್ಲ ಹೊರಗಡೆ ಮರಕ ರೆಡಿ ಆಗಿದೆ ಸರ್. ಕುಮಾರ್ ಅಂತ ಜಿಲ್ಲಾಧ್ಯಕ್ಷರು ಪ್ರಜಾ ಪರಿವರ್ತನೆ ವೇದಿಕೆ ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಚಳವಳಿ ಮಹಾಸಭಾ. ಇವತ್ತೇ ನಾವು ಬೃಹತ್ತಾದ ಒಂದು ಮೆರವಣಿಗೆ ಮುಖಾಂತರ ಬೃಹತ್ತಾದ ರ್ಯಾಲಿಯನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ಕಾರಣ ಇಷ್ಟೇ. 2025-26ನೇ ಸಾಲಿನ ಭೂದರದ ನಿಗದಿ ಸಮಿತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ 8-9 ತಿಂಗಳಿಂದ ನಿರ್ಲಕ್ಷ್ಯತೆ ಮಾಡುತ್ತಾ ಯಾವುದೇ ರೀತಿ ಭೂದರ ನಿಗದಿ ಸಮಿತಿಯನ್ನು ಮಾಡದೆ ಕಾರಣ ಮಾಡ್ತಿರುವ ಕಾರಣದಿಂದ ಕೂಡಲೇ ನಮ್ಮ ಭೂದರ ನಿಗದಿ ಸಮಿತಿಯನ್ನು ಮಾಡಿ ಎಲ್ಲ ನಿಗಮದ ಎಲ್ಲ ಒಂದು 101 ಜಾತಿ SC/ST ಹಾಗೂ SC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಲ್ಲ ಜನರಿಗೆ ರೈತ ಮಹಿಳೆಯರನ್ನು ಭೂಮಿಲಿಕರನ್ನು ಮಾಡುವ ಉದ್ದೇಶದಿಂದ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ದರ ನಿಗದಿ ಸಮಿತಿಯನ್ನು ಈ ದಿನವೇ ಮಾಡಬೇಕಂತೇಳಿ ನಾವು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಭೂದರ ನಿಗದಿ ಸಮಿತಿಯನ್ನು ಮಾಡದಿದ್ದ ಪಕ್ಷದಲ್ಲಿ ಕೊನೆಯವರೆಗೂ ನಾವು ಮಾಡೋವರೆಗೂ ನಾವು ಕಾಯ್ತೀವಿ. ಯಾವುದೇ ಕಾರಣಕ್ಕೆ ಹಿಂಜರಿ ಮಾತೇ ಇಲ್ಲ. ಎಷ್ಟಿದಾದ ಅನಿರ್ದಿಷ್ಟವರೆಗೂ ನಾವು ಧರಣಿಯನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ಜೈ ಭೀಮ್. ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಕತ್ತೀವಿ. ಇದೊಂದು 20 ವರ್ಷದಿಂದ ನಮ್ಮ ಹಿರಿಯರು ಯಾರೋ ಒಂದು ಮಾಡಿದ್ದ ಕಾರಣಕ್ಕೆ ಇನ್ನವರೆಗೆ ನಾವು ಕಾಯನಕತ್ತೀವಿ. ಯಾರು ನಮ್ಗೆ ಪರಿಶೀಲನೆ ಮಾಡ್ತಾ ಇಲ್ಲ. ಅದಕ್ಕಲ್ಲಿ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ. ಭೂಮಿ ಬರೋವರಿಗೆ ನಾವು ಇದು ಹೋರಾಟನ ನಿಲ್ಸೋದಿಲ್ಲ. ಅದು ಏನೇ ಆಗ್ಲಿ ನಾವು ಹೋರಾಟ ನಿಂದ್ರಿಸೋದಿಲ್ಲ. ಮಾತ್ರ ಎಷ್ಟೋ ಸಲ ಹೋಗಿ 6 ತಿಂಗಳು ಇಲ್ಲಂತಿಲ್ಲ 9 ತಿಂಗಳು ನಡೆಯಕತ್ತ ಹೇಳನೇಕತ್ತೀವಿ. ಅವರು ಆಯ್ತಮ್ಮ ಮಾಡಿ ಕೊಡ್ತೀವಿ, ನಿಮ್ಗೆ ಬರ್ತೈತಿ ಭೂಮಿ ಎಲ್ಲಿ ಹೋಗ್ಲ ಕೊಡ್ತೀವಿ ಅಂತ ಹೇಳಕತ್ತಾರೆ. ಇನ್ನವರಿಗೆ ಅದೇನ್ ಕೆಲ್ಸನ ಮುಂದೆನೆ ಹೋಗಕತ್ತೈತಿ, ಮಾತ್ರ ಕೆಲ್ಸನೇ ಆಗ್ತಾ ಇಲ್ಲ. ಅದಕ್ಕಲ್ಲಿ ಮೊನ್ನೆ DC ಸಾಹೇಬ್ರ ಹತ್ರ ಹೋಗಿದ್ರೆ ಅದೇನಂದ್ರೆ ಹೋರಾಟ ಮಾಡ್ತೀವಿ ಸಾಹೇಬ್ರನ್ನ, ಯಾಕಂದ್ರೆ ಭೂಮಿ ಕೊಡೋರು ಕೂಡ ಹಿಂದಕ್ಕೆ ಸರ್ಗಣಕತ್ತಾರ. ಇವಾಗ ಆಯ್ತಮ್ಮ ಟೈಮ್ ನೋಡಿ ಎಲ್ಲರೂ ನಿಮ್ಗೆ ನೋಡ್ಕೊಂತೀರ ಅಂತ ಅವ್ರಿಗೂ ಹಿಂದಕ್ಕೆ ಸರಿ ಹಾಕತ್ತಾರ. ಸರ್ ಹಿಂಗೆ ಹೇಳಕತ್ತಾರ ಅಂತಂದ್ರೆ ನೀವು ಹೋರಾಟ ಮಾಡ್ತೀವಿ ಅಂತಂದ್ರೆ ನಾವ್ ಯಾವಾಗ ಹಾಕ್ಸ್ತೀವಿ ಎಲ್ಲರಿಗೆ ಅಂತ ಹೇಳಕತ್ತಾರ ಅಂತ ಬೆದರಿಕೆ ಹೇಳಕತ್ತಾರ. DC ಸಾಹೇಬ್ರ ಮನೆ ಹಾಕ್ಯಾರ. ಭೂಮಿ ಕೊಡ್ಲಿ ಒಂದ್ ವಿಷಯ ಕೊಡ್ಲಿ, ಅದಕ್ಕೆ ಅಂತ ನಾವ್ ಹೇಳಕತ್ತೀವಿ. ಹೋರಾಟ ಮಾತ್ರ ಯಾವ ಕಾರಣಕ್ಕೆ ನಿಂದ್ರಿಸಂಗಿಲ್ಲ. ಭೂಮಿ ಬರೋವರೆಗೆ ಹೋರಾಟ ನಿಂದ್ರಿಸಂಗಿಲ್ಲ. ಅದ್ ಏನಾದ್ರೂ ಉಪವಾಸ ಇರ್ಲಿ ಸಾಯ್ತೀವಿ, ಇಲ್ಲೇ ಅವ್ರ ಕಚೇರಿ ಹತ್ರ ಅಲ್ಲಿ ಸಾಯ್ತೀವಿ. ಇವಾಗ ವಿಷಯನೇ ಕೊಡ್ಲಿ, ಇಲ್ಲೇ ಕುಡ್ದು ಎಲ್ಲಾರು ಸಾಯ್ತೀವಿ. ಈ ಭೂಮಿ ಸಲುವಾಗಿ ಅದೇನಾಗ್ಲಿ ಹೋರಾಟ ಮಾತ್ರ ನಿಂದ್ರಾಗಿಲ್ಲ. ನಾವು ದೇವದಾಸಿ ಹೆಣ್ಮಕ್ಳು. ನಮ್ಮ ಹೆಸರು ಶಾಂತಮ್ಮ. ನಮ್ಮ ಮನ್ಯಾಗ ಪರಿಸ್ಥಿತಿ ಹೇಳಂಗ್ ಹುಡ್ರು ಸಣ್ಣ ಹುಡ್ರು ನಮ್ ಕಟ್ ಜನ ಏನೋ ಬುಟ್ಟಾಗ ನಮ್ಮ ದೇವದಾಸಿ ತರ ಮಾಡಿಬಿಟ್ರ. ನಮ್ಮ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಬರ್ಬಾರ್ದಂತ 4 ಅಕ್ಷರ ಕಲಿಸಿವಿ. ಈಗ ನಮಗೆ ಭೂಮಿ ಕೊಟ್ರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾರ ನಮ್ಮ ಮಕ್ಕಳು. ನಮ್ಮ ಪರಿಸ್ಥಿತಿ ಬರ್ಬಾರ್ದಂತ ನಮ್ಮ ಮಕ್ಕಳು ಮುಂದಕ್ಕೆ ಹೋಗಲ್ಲ ಅಂತ ವರ್ಷ 15 ವರ್ಷ 20 ವರ್ಷ ಆಯ್ತು ನಾವು ತಿರ್ಗಾಕ್ ಇಲ್ಲಿಗೆ DC ಆಫೀಸಿಗೆ. ಆದ್ರೆ ಮಾಡ್ತು ಅಂತಾರ, ಫೈಲ್ ಸಿಸ್ಕೊತಾರ, ಎಲ್ಲಿ ಹೋಗ್ತಾರ ಗೊತ್ತಿಲ್ಲ. ಇಲ್ಲಿಗೆ ವರ್ಷ ಆಯ್ತು ಮಾಡ್ತು ಅಂತಾರ, ಇನ್ನ ಹಿಂದ್ವರ್ಗ ಏನಿಲ್ಲ ಸರ್. ಈಗ ಏನಾರ ಮಾಡಿದ್ರೆ ನಮ್ಮ ಮಕ್ಕಳ ಜೀವನ ಮುಂದಕ್ಕೆ ಹೋಗ್ತಾರ ಸರ್. ನಮ್ಮ ಪರಿಸ್ಥಿತಿ ನಮ್ಮ ಮಕ್ಕಳು ಬರ್ಬಾರ್ದು, ಎಷ್ಟೋ ಓದಾಡ್ತು. ಆದ್ರೆ ನಮ್ ಜನ ಇಲ್ಲಿ ಮಾಡ್ಬಾರ್ದು ಸರ್. ಬಡವ್ರ ಆಫೀಸ್ ಅಂತ ದುಡಿಬೇಕು, ತಿನ್ಬೇಕು. ಹೆಂಗ ನಮ್ಗೆ ಆಫೀಸ್ ಒಟ್ಟು ಮಾಡ್ಲಂತ ನಾವು ಕೈ ಮೇಡಿ ಬೇಡ್ಕೊಂಡ್ ಸರ್. ನಮ್ಮ ಮಕ್ಕಳ ಪರಿಸ್ಥಿತಿ ನೋಡ್ರಿ ಸರ್ ಅಂತ ನಾವು ಕೇಳ್ತಾ ಇದೀವಿ ಸರ್. ಧನ್ಯವಾದ ಸರ್. ಸಕ್ರಮ್ ಸರ್, ಸುಲ್ಕುಂಪ ನಮ್ದು ಇದೇ ದೇವದಾಸರಿ ಸರ್. ನಾವ್ ಯಾವ್ದು ಒಂದು ಮಕ್ಕಳು ಸಣ್ಣ ಓದ್ಕೊಂಬೇಕು ಮಾಡಿವಿ. ಅವ್ರಿಗೆ ಕೆಲ್ಸ ಇಲ್ಲ, ನಾವ್ ದುಡಿಬೇಕು, ತಿನ್ಬೇಕು, ಭೂಮಿ ಇಲ್ಲ. ನಾವ್ ಇದು DC ಭಾಳ ಮಾಡ್ತೀವಿ ಅಂತೇಳಿ ಹಿಂದಕ್ಕೆ ಆಗ್ತಾನ
ನಾವ್ ಮಾಡವಲ್ಲ. ನಾವ್ ಹಿಂಗೆ ತಿರ್ಕಿಂತಿದ್ವಿ, ನಮಗೆ ಯಾವ್ದೊಂದು ದುಡ್ಕೊಂಡ್ ತಿಂತೀವಿ, ನಮಗೆ ಭೂಮಿ ಕೊಟ್ರೆ ಯಾವ್ದೊಂದು ಮುಂದೆ ಬೇಸಿರ್ತವಂತ ನಾವು ಕೇಳ್ತಿದೀವಿ. ಬರೇ ಮಾಡ್ತೀವಂತಾರ ಮಾಡೇ ಮಾಡವಲ್ರಿ, ನಮ್ಮನ್ನ ಹಿಂಗೆ ತಿರ್ಸ್ಕೊಂತ ಇದಾರ. ಭೂಮಿ ಮಾಡಿಕೊಟ್ರೆ ನಾವ್ ಯಾವ್ದೊಂದು ಬೇಸಿರ್ತೀವಿ ಹುಡುಗರು ಪಡಿ ಅಂತ ಹೇಳಿ ಓದಿಸ್ತದ್ವಿ. ಆ ಹುಡುಗಿಗೆ ಓದಿಕೆ ಇದ್ದು ಯಾವ ಕೆಲಸ ಇಲ್ಲ, ಏನಿಲ್ಲ. ಓದಿಕೆ ಅಂದಾರ ಹಂಗ ಇದಾರ, ಅವ್ರಿಗೆಲ್ಲ ನೌಕರಿ ಇಲ್ಲ, ಏನಿಲ್ಲ. ನಾವ್ ಹಿಂಗೆ ದುಡಿತೀವಿ, ತಿಂತೀವಿ ಹುಡುಗ್ರನ್ನ ಕಟ್ಕೊಂಡು. ಹೊರಗೆ ಹೋಗ್ಬೇಕು, ಭೂಮಿಯಾಗ ಬೇರೆ ಭೂಮಿಯಾಗ ದುಡಿಬೇಕು, ಬರ್ಬೇಕು. ನಮಗೆ ಒಂದಿಟ್ಟು ಯಾವ್ದೊಂದು ಗದ್ದೆ ಮಾಡಿದ್ರೆ ನಮ್ಗೆ ಯಾವ್ದೊಂದು ಮುಂದೆ ಆಗ್ತದ ನಾವು ಅಷ್ಟೇ. ನಮ್ ನೀರಮ್ಮ ಸರ್, ನಾವು ಬೋಗಿ ಸರ್, ಒಡ್ರ ಜನ ಕೆಂಚನಗುಡ್ಡ ಸರ್. ನಾವು 50 ವರ್ಷಲೇಸಿ ಕೆಂಚನಗುಡ್ಡದಾಗ ಇದೀವಿ ಸರ್. ನಾವು ಕೊಲ್ಲು ಬಡಿಬೇಕು, ತಿನ್ಬೇಕು ಸರ್. ಇದು ಇವಾಗ ಕೊಲ್ಲು ಬಡಿಯೋದು ಕೂಡ ಬಂದ್ ಮಾಡ್ಯಾರ ಸರ್. ಇವಾಗ ಹೊಲ್ದಗಳ ಕೆಲಸ ಮಾಡ್ಕೊಂಡ್ ತಿಂತಾ ಇದೀವಿ ಸರ್. ಇವಾಗ 1 ವರ್ಷ 50 ವರ್ಷಲೇಸಿ ಇದು ಮಾಡ್ತಾ ಇದೀವಿ ಸರ್. ಹೊಲ ಕೊಡವಲ್ರಿ, ಏನ್ ಕೊಡವಲ್ರಿ ಸರ್. ದುಡ್ಕೋಬೇಕು, ತಿನ್ಬೇಕು ಸರ್. 2025-26 ಸಾಲಿನ ಏನು ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರ್ತಕ್ಕಂಥ ಭೂ ಒಡೆತನ ಯೋಜನೆಯನ್ನು ಸರ್ಕಾರ ಈಗಾಗಲೇ ಎಲ್ಲಾ ನಿಗಮಗಳಿಗೆ ಅನುದಾನ ಬಿಡುಗಡೆ ಮಾಡಿ ಸಾಕಷ್ಟು ದಿನಗಳಾಯಿತು. ಆ ಅನುದಾನ ಕೂಡ ವಾಪಸ್ ಹೋಗ್ತಕ್ಕಂಥ ಹಂತದಲ್ಲಿದೆ. ಆದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಅತಿ ಹಿಂದುಳಿದಿರ್ತಕ್ಕಂಥ ಎಲ್ಲಾ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಮತ್ತು ಪರಿಶಿಷ್ಟ ಜಾತಿಗಳಿಗೆ ವಿವಿಧವಾಗಿರ್ತಕ್ಕಂಥ ವಿವಿಧ ನಿಗಮಗಳನ್ನ ಸರ್ಕಾರ ಕೊಟ್ಟಿದೆ. ಆ ನಿಗಮಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಯೋಜನೆ ಆಗಿರ್ತಕ್ಕಂಥದ್ದು ಭೂ ಒಡೆತನ ಯೋಜನೆ. ಆದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಜಾರಿ ಆಗ್ತಕ್ಕಂಥ ಕೆಲಸಗಳಾಗ್ತಾ ಇದ್ದಾವೆ. ನಾಳೆ ಕೊಪ್ಪಳದಲ್ಲಿ ಇದೆ ಭೂದರ ನಿಗದಿ ಸಮಿತಿ ಇದೆ. ರಾಯಚೂರಿನಲ್ಲಿ ಇನ್ನೊಂದು ವಾರ ಬಿಟ್ಟು ಅಲ್ಲಿದೆ, ಕಲಬುರಗಿಯಲ್ಲಿದೆ, ಯಾದಗಿರಿಯಲ್ಲಿದೆ, ಇಲ್ಲಿ ನಮ್ಮ ವಿಜಯನಗರ ಪಕ್ಕದ ವಿಜಯನಗರ ಜಿಲ್ಲೆಯಲ್ಲಿದೆ. ಆದ್ರೆ ಇಲ್ಲಿ ಸುಮಾರು 8 ತಿಂಗಳ ಕಾಲ ಆಯ್ತು ನಾವು ಮೆಮೊರಂ ಕೊಡ್ತಾ ಇದ್ದೇವೆ. ಈ ರೈತರು ಕೂಡ ಭೂಮಿಯನ್ನ ಕೊಟ್ಟ ಭೂ ಮಾಲೀಕರು ಕೂಡ ವಾಪಸ್ ತೆಗೆದುಕೊಳ್ಳಕ್ಕೆ ಇವತ್ತು ಬಂದು ಭೂಮಿಯನ್ನು ವಾಪಸ್ ತೆಗೆದುಕೊಳ್ತಿದಾರಂತೆ. ಜಿಲ್ಲಾಧಿಕಾರಿ ನೇರವಾಗಿ ಅರ್ಜಿ ಮನವಿ ಪತ್ರ ಕೊಟ್ಟರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಿ ಇವತ್ತು ಭೂ ಕೊಡ್ತಕ್ಕಂಥ ಮಾಲೀಕರು ಹಿಂಪಡೆಯುವಂತ ಪರಿಸ್ಥಿತಿ ನಮಗಿದೆ. ಆದ್ರೆ ಮತ್ತೆ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತೆ ಬೀದಿ ಪಾಲಾಗ್ತಕ್ಕಂಥ ಯೋಜನೆಯನ್ನ ತಮ್ಮ ಮೈಂಡಲ್ಲಿ ಏನಾದ್ರೂ ಮಾನ್ಯ ಜಿಲ್ಲಾಧಿಕಾರಿ ಇಟ್ಕೊಂಡಿದ್ದಾರೆ ಅಂತ ನಮ್ಮ ಭಾವನೆ. ಯಾಕಂದ್ರೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಸರ್ಕಾರ ಪಾಪ ಸಾಕಷ್ಟು ಅನುದಾನವನ್ನು ಈ ಸಮುದಾಯಗಳಿಗೆ ನೀಡಿದ್ರೆ ಆ ಸಮುದಾಯವನ್ನ ದುರುಪಯೋಗ ಮಾಡ್ಕೊಂಡು ಆ ದುಡ್ಡನ್ನ ವಾಪಸ್ ಕಳಿಸ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ವಿಳಂಬ ಮಾಡಿ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಏನಾದ್ರು ಒಂದು ವೇಳೆ ಭೂಮಿ ಇವತ್ತು ಈ ಸಮುದಾಯದಲ್ಲಿ ಸಿಗದೇ ಇದ್ರೆ ಮತ್ತೆ ಭಿಕ್ಷಾಟನೆ, ಮತ್ತೆ ದೇವರಾಜ ಪದ್ಧತಿ, ಮತ್ತೆ ಅನಿಷ್ಟ ಪದ್ಧತಿಗಳು ಜಾರಿ ಆಗ್ತಕ್ಕಂಥ ಕೆಲಸವನ್ನ ಇವತ್ತು ಸಂದರ್ಭದಲ್ಲಿ ಕಾಣಬೇಕಾಗ್ತದೆ. ಇವತ್ತು ಸ್ವಾವಲಂಬಿಗಳಾಗಿ ಸ್ವಾಭಿಮಾನ ಬದುಕಿಗಾಗಿ ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನ ಕೂಡಲೇ ನಾಳೆ ಈ ಭೂದರ ನಿಗದಿ ಸಮಿತಿಯನ್ನ ನಾಳೆ ಕರೆದುಬಿಟ್ಟು ಫೈನಲ್ ಮಾಡಿ ಕೇಂದ್ರ ಕಚೇರಿಗೆ ಅನುಮೋದನೆ ಕಳಿಸಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗೆ ಈ ಹೋರಾಟದ ಮುಖಾಂತರ ನಾವು ಒತ್ತಾಯ ಪಡಿಸ್ತಾ ಇದ್ದೇವೆ.